ಈಗ ಬಿಜೆಪಿಯವ್ರಿಗೆ ಏನಾಗಿದೆ, ಯಾವುದೂ ಇಶ್ಯೂ ಇಲ್ಲ. ಆ ಕೇರಳ ಇನ್ಸಿಡೆಂಟ್ ಅಲ್ಲಿ ಇಬ್ರು ಕೇರಳದವರು ಅರೆಸ್ಟ್ ಆಗಿದ್ದಾರೆ. ಈಗ ಗಲಭೆದಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಪೊಲೀಸರು ಇಬ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಕೇರಳದವರು ಇಲ್ಲ ಅಂತ ಇಲ್ಲ. ಆ ಕೇರಳದವರು 50 ವರ್ಷ ಹಿಂದೆ ಅವ್ರ ಆಧಾರ್ ಕಾರ್ಡ್ ಇದೆ, BPL ಕಾರ್ಡ್ ಇದೆ. 50 ವರ್ಷದಿಂದ ಅಲ್ಲೇ ವಾಸ ಮಾಡ್ತಾ ಇರೋದವರು. ಈಗ ಲೋಕಲ್ ಆಗಿದ್ದಾರೆ ಅವರು. ಈ ಬಿಜೆಪಿ ಅವ್ರಿಗೆ ಏನಾಗಿದೆ, ಏನು ಇಶ್ಯೂ ಇಲ್ಲ, ಬರೀ ಕೇರಳ ನೇಟಿವ್ ಅಂತ ಹೇಳ್ಬಿಟ್ಟು ಈಗ ನಮ್ಮ ದೇಶದವರು ಎಲ್ಲಿ ಬೇಕಾದ್ರೆ ಯಾವ ರಾಜ್ಯಕ್ಕೆ ಬೇಕಾದ್ರೂ ಹೋಗ್ಬೋದು, ಹೋಗ್ಬಾರ್ದಂತ ಏನಿಲ್ಲ ತಾನೆ. ಈಗ ಕೇರಳದವ್ರು ಬಂದು 50 ವರ್ಷ ಹಿಂದೆನೆ ಅವ್ರ ತಂದೆ ಕಾಲದಿಂದ ಬಂದು ಸೆಟ್ಲ್ ಆಗಿದ್ದಾರೆ. ಸೆಟ್ಲ್ ಆಗಿ ಇಲ್ಲಿ ವಾಸ ಮಾಡ್ತಾ ಇದಾರೆ. BPL ಕಾರ್ಡ್ ಇದೆ, ಒಂದು ವೋಟರ್ ಕಾರ್ಡ್ ಇದೆ, ಮನೆ ಮಾಡಿದಾನ, ಅವನು ವ್ಯಾಪಾರ ಮಾಡ್ತಾ ಇದ್ದಾನೆ. ಲೋಕಲ್, ಅವನು ಕನ್ನಡಿಗ ಆಗಿದ್ದಾನ ಅವನೀಗ. ಯಾರು ಇಲ್ಲ. ಸಿದ್ದರಾಮಯ್ಯ ಇಸ್ ಓನ್ಲಿ ಒನ್ ಲೀಡರ್. ಯಾರು ಹಿಡಿತಾರೆ? ಸಿದ್ದರಾಮಯ್ಯ 5 ವರ್ಷ ಯಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಲ್ಲಾಡ್ಸಕ್ ಸಾಧ್ಯ ಇಲ್ಲ ಅಂತ. 100 ವಿಜೇಂದ್ರ ಬರಲಿ, 100 ಯಡಿಯೂರಪ್ಪ ಬರಲಿ, 200 ಕುಮಾರಸ್ವಾಮಿ ಬರಲಿ. ಎಷ್ಟು? 200 ಕುಮಾರಸ್ವಾಮಿ. ನೀವು ಹೇಳಿದ್ರಲ್ಲ ಸಿದ್ದರಾಮಯ್ಯ ಅಂತ 100 ಜನ ಬಂದ್ರು ಏನಾಗಲ್ಲ ಅಂತ. ಈ ತರ ಕುಮಾರಸ್ವಾಮಿ ಅಂತವ್ರು 200 ಜನ ಬಂದ್ರು ಸಿದ್ದರಾಮಯ್ಯ ಅವ್ರಿಗೆ ಏನು ಮಾಡಕ್ಕಾಗಲ್ಲ. ಅದೊಂಥರ ಟೈಗರ್, ಹುಲಿ ಇದ್ದಂಗೆ. ಯಾರಿಲ್ಲ ನಮ್ಮಲ್ಲಿ, ಯಾರಿಲ್ಲ. ಕೂತ್ಕೊಳ್ಳುವ ನಿಮಿಷ, ಉರ್ದುದಲ್ಲಿ ಹೇಳ್ಬೇಕು. ಏನಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡು. ಆಯ್ತು, ಸಾಕು.